ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ನಲ್ಲಿ ಯಾವುದೇ ಅಶ್ಲೀಲ ವಿಡಿಯೋ ಸಿಕ್ಕಿಲ್ಲ ಅಂತ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಎಂ ನಾರಾಯಣ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊಬೈಲ್ ಪೆನ್ ಡ್ರೈವ್ ಸೀಸ್ ಆಗಿದೆ, ತನಿಖೆ ಕೂಡ ಚುರುಕುಗೊಂಡಿದೆ. ಜೈಲಿನಲ್ಲಿ ಸಿಕ್ಕಿದ್ದು ಒಟ್ಟು 3 ಮೊಬೈಲ್ 2 ಪೆನ್ ಡ್ರೈವ್ ಅಂತ ಈಗ ಅವರು ಕೂಡ ಹೇಳಿದ್ದಾರೆ. ಅಧಿಕಾರಿಗಳು ದಿನಾಂಕ 11/8/26 ಪರಪ್ಪನಗರ ಕೇಂದ್ರ ಕಾರಾಗೃಹದ ಮೇಲೆ ಅನಧಿಕೃತ ವಸ್ತುಗಳು ಅಲ್ಲಿ ಬಳಕೆ ಆಗಿದ ಮೇಲೆ ಖಚಿತ ಮಾರ್ಗ ಮೇರೆಗೆ ದಾಳಿ ಮಾಡಿರ್ತಾರೆ. ಈ ದಾಳಿ ಮಾಡಿದಾಗ ಇದರಲ್ಲಿ VIP ಭದ್ರತಾ ವಿಭಾಗ ಹೈ ಸೆಕ್ಯೂರಿಟಿ ಪ್ರಿಸನ್ ನಂಬರ್ 3ರ 1ನೇ ಮಹಡಿ ರೂಮ್ ನಂಬರ್ 4ರಲ್ಲಿ ಒಂದು ನೀಲಿ ಬಣ್ಣದ ರೆಡ್ಮಿ ಮೊಬೈಲ್ ನಂಬರ್ ಮತ್ತು ಒಂದು ಬಿಳಿ ಬಣ್ಣದ ಚಾರ್ಜರ್, ಒಂದು ನೀಲಿ ಬಣ್ಣದ ಪ್ಯಾಕೆಟ್ ನೋಟು ಮತ್ತು ಒಂದು ಕಪ್ಪು ಬಣ್ಣದ ಸ್ಕ್ಯಾನ್ ಡಿಸ್ ಪೆನ್ ಡ್ರೈವ್ ಒಂದು ದೊರಕಿದೆ ಅಂತ ಹೇಳಿ ಇವೆಲ್ಲ ನಿಷೇಧ ವಸ್ತುಗಳು. ಹಾಗಾಗಿ ಕರ್ನಾಟಕ ಪ್ರೆಸೆನ್ಸ್ ಆ್ಯಕ್ಟ್ ಮತ್ತು BNS ಪ್ರಕಾರ ಕೇಸ್ ಮಾಡೋದಕ್ಕೆ CCB ಅವರು ಪರಪ್ಪನಗರ ಪೊಲೀಸ್ ಸ್ಟೇಷನ್ಗೆ ನೀಡಿರ್ತಾರೆ. ದೂರನ್ನು ಸ್ವೀಕರಿಸಿ ನಾವು ಪರಪ್ಪನಗರದಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ಸ್ನ ಕ್ರೈಮ್ ನಂಬರ್ 319ರಲ್ಲಿ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದೀವಿ. ತನಿಖೆ ಮುಂದುವರಿದು ಅವತ್ತು ಏನು ರೈಡ್ ನಡೀತು ಅದರಲ್ಲಿ 80 ಮೊಬೈಲ್ ಸಿಕ್ಕಿದೆ ಅಂತ ಕೆಲವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಅದು ಸುಳ್ಳು, ಅದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಒಂದು. ಎರಡನೇದು, ಈ ಪೆನ್ ಡ್ರೈವು, ಚಾರ್ಜರು ಅಥವಾ ಮೊಬೈಲಿನ ಇತರ ಸಮಕ್ಷಮ ಸೀಲ್ ಮಾಡಿ ತನಿಖಾಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದು ಸೀಲ್ ಮಾಡಿದ್ದು ಹಂಗೇ ಇದೆ. ಇದನ್ನು ಮುಂದಿನ ತನಿಖೆಗಾಗಿ ಇದು ಯಾರ ಫೋನು, ಯಾರಿಗೆ ಕಾಲ್ ಮಾಡ್ತಾಯಿದ್ರು ಮತ್ತು ಅದರಲ್ಲಿ ಅವರು ಇನ್ಸ್ಟಾ, ಫೇಸ್ಬುಕ್ಕು ಮತ್ತು ಅಥವಾ ನೆಟ್ಫ್ಲಿಕ್ಸು ಹಾಕ್ಕೊಂಡಿರೋಂತ ಏನು ಖರೀದಿ ಕೊಟ್ಟಿದ್ದಾರೆ ಅದಕ್ಕೆ ಪಾಸ್ವರ್ಡ್ ಅವ್ರು ನೀಡಿಲ್ಲ. ಆ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋಂಥದ್ದು ಯಾರು ಯೂಸ್ ಮಾಡ್ತಾಯಿದ್ರು, ಪ್ರಜ್ವಲ್ ರೇವಣ್ಣವರ ಅಥವಾ ಅದರ ಇರೋವಂಥ ಇನ್ನೊಬ್ಬ ರಾಯ್ ಅಂತ ಅವ್ರದ ಹೆಂಗೆ ಈ ಮೊಬೈಲ್ ಬಂದಿತ್ತು ಒಳಗಡೆ ಅನ್ನೋದನ್ನು ತನಿಖೆ ಮಾಡೋದು ನಮ್ಮ ಮೊದಲ ಕರ್ತವ್ಯ ಆಗಿದೆ. ಅದನ್ನು ನಾವು ಮಾಡ್ತೀವಿ. ಮುಂದುವರೆದು ಇದರಲ್ಲಿ ಇಷ್ಟು ವೀಡಿಯೋಸ್ ಇದೆ, ಅಷ್ಟು ವೀಡಿಯೋಸ್ ಇದೆ, ಇವ್ರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಕೆಲವು ಮಾಧ್ಯಮಗಳು ಪ್ರಚಾರ ಮಾಡಿದೆ. ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಈಗ ಏನು ಕೇಸ್ ರಿಜಿಸ್ಟರ್ ಆದ ತಕ್ಷಣ ಎಲ್ಲ ಸೀಲ್ಡ್ ಕವರ್ಸಲ್ಲಿ ನಮಗೆ ಆರ್ಟಿಕಲ್ಸ್ ಎಲ್ಲ ಆಲ್ರೆಡಿ ತನಿಖಾರಿಗೆ ಬಂದಿರೋದು ಅದು ಹಂಗೇ ಇದೆ. ಅದು ಹಂಗೆ FSLಗೆ ಹೋಗುತ್ತೆ. ಅಲ್ಲಿ ಗಂಟ ನಾವು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸುಳ್ಳು ವರದಿಗಳಂತ ನಾನು. ಇನ್ನು ಪ್ರಜ್ವಲ್ ನೋಟ್ಬುಕ್ ಅಲ್ಲಿ ಹಲವು ಸೀಕ್ರೆಟ್ ಬಹಿರಂಗ ಆಗಿದೆ. ಆ ಒಂದು ನೋಟ್ಬುಕ್ ಅಲ್ಲಿ 40 ಮೊಬೈಲ್ ನಂಬರ್ ಪತ್ತೆಯಾಗಿದೆ. ತಂದೆ ರೇವಣ್ಣ ನಂಬರ್ನನ್ನ ಶಿವ ಅಂತ ಪ್ರಜ್ವಲ್ ಬರ್ಕೊಂಡಿದ್ದಾರೆ. ತಾಯಿ ಭವಾನಿ ಹೆಸರನ್ನ ಪಾರ್ವತಿ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನೋಟ್ಬುಕ್ ಒಂದು ಪತ್ತೆಯಾಗಿದೆ, ಒಂದು ಚಾರ್ಜರ್ ಪತ್ತೆಯಾಗಿದೆ, ಒಂದು ಪೆನ್ ಡ್ರೈವ್ ಪತ್ತೆಯಾಗಿದೆ, ಜೊತೆಗೆ ಒಂದು ಮೊಬೈಲ್ ಪತ್ತೆಯಾಗಿದೆ. ಆದರೆ ಆ ಒಂದು ನೋಟ್ಬುಕ್ ಪೊಲೀಸರು ತೆರೆದು ನೋಡಿದಾಗ ಅದರಲ್ಲಿ ಒಂದಿಷ್ಟು 40 ಮೊಬೈಲ್ ನಂಬರ್ ಪತ್ತೆಯಾಗಿರ್ತಕ್ಕಂಥದ್ದು. ಅದರಲ್ಲಿ ತಂದೆ ಹೆಸರು ಶಿವ ಅಂತ ಸೇವ್ ಮಾಡ್ಕೊಂಡಿದ್ದಾರೆ, ತಾಯಿ ಭವಾನಿ ಅವರ ಹೆಸರು ಪಾರ್ವತಿ ಅಂತ ಸೇವ್ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರಿಗೂ ಗೊತ್ತಾಗಕೂಡ್ದು ಅಂತ. ಆದರೆ ಅವರು ನಂಬರನ್ನು ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಇದು ತಂದೆ ರೇವಣ್ಣ ಅವರ ನಂಬರ್, ಇದು ತಾಯಿ ಭವಾನಿ ಅವರ ನಂಬರ್ ಅನ್ನೋದು ಗೊತ್ತಾಗಿದೆ. ಸೊ ಈ ರೀತಿ ಇನ್ನೂ ಉಳಿದಿರ್ತಕ್ಕಂಥ 38 ನಂಬರ್ ಯಾರ್ದು ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾರ್ಯಾರಿಗೆ ಇಷ್ಟು ದಿನಗಳ ಕಾಲ ಕರೆ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಪರಿಶೀಲನೆ ನಡೀತಾ ಇದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹನುಮಂತರಾಜು, ಈಗ ಆಂಧ್ರ ಸಿಮ್ಗಳ ಜಾಡು ಈ ಪೊಲೀಸರ ಕೈಗೆ ಹೇಗೆ ಸಿಕ್ತು? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ ಅಪ್ಡೇಟ್ಸ್ಗಳು. ಪ್ರಮೋದ್, ಏನು CCB ಏನು ಪ್ರಜ್ವಲ್ ರೇವಣ್ಣ ಅವರಿಂದ ಬೇರೆಕ್ಕೆ CCB ರೈಡ್ ಆಯಿತು ನೋಡಿ. ಆ ರೈಡ್ ಆದ ಸಂದರ್ಭದಲ್ಲೇ ಏನು ಮೊಬೈಲ್ಗಳ ಪತ್ತೆ ಆಯಿತು, ಜೊತೆಗೆ ಪೆನ್ ಡ್ರೈವ್ಗಳು ಪತ್ತೆ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಪೊಲೀಸರು ಮುಂದುವರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಕೂಡ ಜಾನರನ್ನು ಅಳವಡಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಯಾವುದೇ ಸಿಮ್ಗಳು ಕೂಡ ಅಲ್ಲಿ ಆಕ್ಟಿವ್ ಆಗಿರೋದಿಲ್ಲ. ಬದಲಾಗಿ ಅಲ್ಲಿ ಆಂಧ್ರದ ಏರ್ಟೆಲ್ ಸಿಮ್ ಏನಿದೆ, ಆ ಏರ್ಟೆಲ್ ಸಿಮ್ ಒಂದಕ್ಕೆ ಕೂಡ ಏನು ನೆಟ್ವರ್ಕ್ ಕೂಡ ಸಿಗುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಂಧ್ರದ ಏರ್ಟೆಲ್ ಸಿಮ್ಮು ಎಲ್ಲಿಂದ ಬಂತು, ಜೊತೆಗೆ ಅದನ್ನು ಕೊಟ್ಟಿದ್ದು ಯಾರು, ಅದನ್ನು ಈ
ಬ್ಯಾರಕ್ಗೆ ಪ್ರಜ್ವಲ್ ರೇವಣ್ಣ ಅವರ ಬ್ಯಾಗ್ಗೆ ರವಾನಿಸಿದ್ದು ಯಾರು ಅನ್ನೋದು ಕೂಡ ಈಗ ತನಿಖೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಏನು 2 ಪೆನ್ ಡ್ರೈವ್ ಈಗಾಗಲೇ 3 ಮೊಬೈಲ್ ಈಗ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅದರೊಳಗೆ ಯಾರು ತೆಗೆದುಕೊಂಡೋದ್ರು ಅನ್ನೋದು ಕೂಡ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿ ಕೂಡ ಹೊರಬರ್ತಿದೆ. ಇದೀಗ ಏನು ತನಿಖೆಯನ್ನು ಒಳಪಡಿಸಿದಂಥ ಪೊಲೀಸರಿಗೆ ಈಗ ಏನು ಪ್ರಜ್ವಲ್ ರೇವಣ್ಣ ಅವರು ಯಾರ ಜೊತೆ ಫೋನಲ್ಲಿ ಸಂಭಾಷಣೆ ನಡೆತಿದ್ರು, ಜೊತೆಗೆ ಯಾವೆಲ್ಲ ನಂಬರ್ಗಳನ್ನು ಸೇವ್ ಮಾಡಿದ್ರು ಅನ್ನೋದು ಕೂಡ ತನಿಖೆಯಲ್ಲಿ ಈಗ ಬಹಿರಂಗಪಡಿಸಲಾಗ್ತಿದೆ. ಅವರ ತಂದೆ ಹೆಸರನ್ನು ಶಿವ ಎಂದು ಹಾಗೂ ಅವ್ರ ತಾಯಿ ಹೆಸರನ್ನು ಪಾರ್ವತಿ ಎಂದು ಇದೀಗ ನಮೂದು ಮಾಡ್ಕೊಂಡಿದ್ರು ಅಂತ ಪ್ರಜ್ವಲ್ ರೇವಣ್ಣ ಅವರ ನೋಟ್ಬುಕ್ಕಲ್ಲಿ ಈಗ ಬಯಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 40 ನಂಬರ್ಗಳನ್ನು ಕೂಡ ಈಗಾಗಲೇ ಸೇವ್ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅವರು ಅನ್ನೋದು ಕೂಡ ಮಾಹಿತಿ ಹೊರಗಡೆ ಬರ್ತಿದೆ. ಇನ್ನು ಉಳಿದ 38 ನಂಬರ್ಗಳು ಯಾರ್ದಾಗಿದ್ದು, ಜೊತೆಗೆ ಹೊರಗಿನವರ ಸಂಪರ್ಕದಲ್ಲಿ ಯಾರ ಜೊತೆ ಇದ್ರು, ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ರು ಅಂತ ಕೂಡ ಈಗ ಸಿಡಿಆರ್ನ ಈಗ ಇದು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಯಾವೆಲ್ಲ ರೀತಿಯ ವಾಟ್ಸಪ್ ಚಾಟಲ್ಲಿ ಏನೆಲ್ಲ ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಯಾರ ಜೊತೆಯಾಗಿ ಸಂದೇಶಗಳನ್ನು ಕಳಿಸ್ತಿದ್ರು, ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ರು ಅನ್ನೋದು ತನಿಖೆ ಕೂಡ ಒಳಪಡಿಸಿದ್ದಾರೆ. ಪ್ರಮೋದ್, ಎಸ್, ಈಗ ಜೈಲಿಗೆ ಅಷ್ಟಕ್ಕೂ ಮೊಬೈಲ್ ಹಾಗೂ ಸಿಮ್ ತಲುಪಿಸಿದವರ ಬಗ್ಗೆ ಏನಾದರೂ ಕ್ಲೂ ಸಿಕ್ಕಿದೆಯಾ, ಯಾರು ಅಂತ ಗೊತ್ತಾಗಿದೆಯಾ, ಹೇಗೆ ಅಂತ? ಎಸ್ ಪ್ರಮೋದ್, ಈಗ ಕುತೂಹಲ ಇರೋದೇ ಇದು. ಈ ಬ್ಯಾರಕ್ ಒಳಗಡೆ ಮತ್ತು ಜೈಲಿನೊಳಗಡೆ ಈ ಆಂಧ್ರ ಸಿಮ್ನ ಯಾರು ರವಾನೆ ಮಾಡಿದ್ರು, ಜೊತೆಗೆ ಅಲ್ಲಿರ್ತಕ್ಕಂಥ ಮೊಬೈಲ್ ಜೊತೆಗೆ ಪೆನ್ ಡ್ರೈವ್ಗಳನ್ನು ಪ್ರಜ್ವಲ್ ರೇವಣ್ಣ ಅವ್ರಿಗೆ ತಲುಪಿಸಿದ್ದು ಯಾರು? ಮತ್ತೊಂದು ಕಡೆ ಕುತೂಹಲ ಏನಾಗ್ತಿರೋದು ಅಂತಂದರೆ, ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ನಲ್ಲಿ ಮಾತಾಡ್ತಿರ್ತಕ್ಕಂಥ ದೃಶ್ಯನ ಸೆರೆ ಹಿಡಿದಿದ್ದು ಯಾರು, ಮತ್ತು ಆ ದೃಶ್ಯನ ಸೆರೆ ಹಿಡಿದಿದ್ದಂಥ ಮೊಬೈಲ್ ಎಲ್ಲೋಯ್ತು ಅನ್ನೋದು ಕೂಡ ಈಗ ಪೊಲೀಸರ ತನಿಖೆಯನ್ನು ಒಳಪಡಿಸಿರೋದು. ಇನ್ನು ಏನು ತನಿಖೆಯನ್ನು ಚುರುಕುಪಡಿಸಕ್ಕಂಥ ಪೊಲೀಸರು ಕಳೆದ ಉಳಿದಿರ್ತಕ್ಕಂಥ 2-3 ದಿನದ ಒಳಗಾಗಿ ಆ ಮೊಬೈಲ್ನ ಪತ್ತೆ ಹಚ್ಚುವಂಥ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ಆ ವಿಡಿಯೋ ರೆಕಾರ್ಡ್ ಮಾಡಿದಂಥ ಮೊಬೈಲ್ ಎಲ್ಲೋಯ್ತು, ಜೊತೆಗೆ ಆ ಪೆನ್ ಡ್ರೈವ್ಗಳು ಜೊತೆಗೆ ಇರ್ತಕ್ಕಂಥ ಏನು ಏರ್ಟೆಲ್ ಸಿಮ್ ಏನಿದೆ ಅದನ್ನು ಪ್ರಜ್ವಲ್ ರೇವಣ್ಣ ಅವ್ರಿಗೆ ತಲುಪಿಸಿದ್ದು ಯಾರು ಅನ್ನೋದು ಕೂಡ ತನಿಖೆಗೆ ಒಳಪಡಿಸ್ತಿದ್ದಾರೆ. ಪ್ರಮೋದ್.